ಎಲ್ರಿಗೂ ನಮಸ್ಕಾರ. ರಶ್ಮಿ ಧ್ವನಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. 100 ಪ್ರಚಲಿತ ಘಟನೆಗಳ ಪ್ರಶ್ನೋತ್ತರಗಳು ಜನವರಿ 26ರಿಂದ ಹಿಡಿದು ಜುಲೈ 30ರವರೆಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ವಿಶೇಷವಾದಂತಹ ಕೈಪಿಡಿ. ಇದರಲ್ಲಿ ನಾನು 4ರಿಂದ 5 ಭಾಗ ಮಾಡಿದ್ದೀನಿ. ರಾಷ್ಟ್ರೀಯ ಘಟನೆಗಳು, ಅಂತಾರಾಷ್ಟ್ರೀಯ ಘಟನೆಗಳು, ಕ್ರೀಡೆಗಳಿಗೆ ಸಂಬಂಧಪಟ್ಟಂಗೆ, ಆಮೇಲೆ ಪ್ರಶಸ್ತಿಗಳು, ಅವುಗಳಿಗೆ ಸಂಬಂಧಪಟ್ಟಂತಹ ಪ್ರಶ್ನೋತ್ತರಗಳಿವೆ. ಬನ್ನಿ, ಫಸ್ಟು ಭಾಗ 1ರಲ್ಲಿ ನಾವು ರಾಷ್ಟ್ರೀಯ ಘಟನೆಗಳು 1ರಿಂದ 25ರವರೆಗೆ ಪ್ರಶ್ನೋತ್ತರಗಳನ್ನು ನೋಡೋಣ. ನೋಡಿ, ನಾನು ಸಿಂಪಲ್ಲಾಗಿ ಮೇಲೆ ಪ್ರಶ್ನೆ ಕೊಟ್ಟಿದ್ದೀನಿ, ಕೆಳಗಡೆ ಆನ್ಸರನ್ನು ಕೊಟ್ಟಿದ್ದೀನಿ. ಇಷ್ಟು ನೆನಪಿಟ್ಕೊಂಡ್ರೆ ಸಾಕು ನೀವು. ಮೊದಲನೇ ಪ್ರಶ್ನೆ, 2026ರ ಗಣರಾಜ್ಯೋತ್ಸವದ ಮುಖ್ಯ ಅತಿಥಿಗಳು ಯಾರು? ಉತ್ತರ, ಪೋರ್ಚುಗಲ್ ಪ್ರಧಾನಿ ಆಂಟೋನಿಯೋ ಲೂಯಿಸ್ ಸ್ಯಾಂಟೋಸ್ ದಾ ಕೋಸ್ಟಾ ಮತ್ತು ಯುರೋಪಿಯನ್ ಕಮಿಷನ್ ಅಧ್ಯಕ್ಷೆ ಉರ್ಸುಲಾ ವಾನ್ ಡೆರ್ ಲೆಯೆನ್. ಎರಡನೇ ಪ್ರಶ್ನೆ, 2026ರ ಗಣರಾಜ್ಯೋತ್ಸವದ ಮುಖ್ಯ ಥೀಮ್ ಏನು? ಉತ್ತರ, ವಂದೇ ಮಾತರಂನ 150ನೇ ವರ್ಷಾಚರಣೆ. 3, 77ನೇ ಗಣರಾಜ್ಯೋತ್ಸವದಲ್ಲಿ ಅತ್ಯುತ್ತಮ ರಾಜ್ಯದ ಟೇಬ್ಲೋ ಪ್ರಶಸ್ತಿ ಯಾವ ರಾಜ್ಯಕ್ಕೆ ದೊರೆತಿದೆ? ಉತ್ತರ, ಮಹಾರಾಷ್ಟ್ರ ಗಣೇಶೋತ್ಸವ ಟೇಬ್ಲೋ. 4, 2026ರಲ್ಲಿ ಭಾರತದ 100ನೇ ರಾಮ್ಸರ್ ತಾನ್ ಯಾವುದು? ಉತ್ತರ, ಜಯಪ್ರಕಾಶ್ ನಾರಾಯಣ್ ಪಕ್ಷಿಧಾಮ, ಸುಹರ್ತಾಲ್, ಬಲ್ಲಿಯಾ, ಉತ್ತರ ಪ್ರದೇಶ. GST ಅಂದರೆ ಗುಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ 2026ರಲ್ಲಿ ಎಷ್ಟು ವರ್ಷ ಪೂರ್ಣಗೊಳಿಸಿತು? 9 ವರ್ಷಗಳು, ಜುಲೈ 1, 2026. 2026ರ ಬಜೆಟ್ನಲ್ಲಿ ಭಾರತೀಯ ರೈಲ್ವೆಗೆ ಎಷ್ಟು ಹೂಡಿಕೆ ಘೋಷಿಸಲಾಗಿದೆ? ಉತ್ತರ, 2.93 ಲಕ್ಷ ಕೋಟಿ. 16ನೇ ಹಣಕಾಸು ಆಯೋಗವು ರಾಜ್ಯಗಳ ಪಾಲನ್ನು ಎಷ್ಟು ನಿಗದಿಪಡಿಸಿದೆ? 41%. 8ನೇ ಪ್ರಶ್ನೆ, 2026ರಲ್ಲಿ ಭಾರತದ ಮೊದಲ ಡಿಜಿಟಲ್ ಜನಗಣತಿ ಯಾವ ವರ್ಷ ನಡೆಯಲಿದೆ? ಉತ್ತರ, 2027. 9, ಭಾರತದ ಮೊದಲ AI ಸಶಕ್ತ ರಾಜ್ಯ ವಿಶ್ವವಿದ್ಯಾನಿಲಯ ಯಾವ ರಾಜ್ಯದಲ್ಲಿ ಆರಂಭವಾಗಲಿದೆ? ಉತ್ತರ, ಉತ್ತರ ಪ್ರದೇಶ. 10, 2026ರಲ್ಲಿ ಭಾರತದ ಅತಿದೊಡ್ಡ ಹಸಿರು ಅಮೋನಿಯಾ ಯೋಜನೆ ಯಾವ ರಾಜ್ಯದಲ್ಲಿ ನಡೆಯುತ್ತಿದೆ? ಉತ್ತರ, ಆಂಧ್ರ ಪ್ರದೇಶ. 11, ಭಾರತದ ಮೊದಲ ಗ್ರೀನ್ಫೀಲ್ಡ್ ರಿಫೈನರಿ ಕಮ್ ಪೆಟ್ರೋಕೆಮಿಕಲ್ ಸಂಕೀರ್ಣ ಎಲ್ಲಿ ಉದ್ಘಾಟನೆಯಾಯಿತು? ಉತ್ತರ, ಫಚ್ ಪದ್ರಾ, ಬಾಲೋತ್ರಾ ಜಿಲ್ಲೆ, ರಾಜಸ್ಥಾನ್, ಜುಲೈ 4, 2026. 12, 2026ರಲ್ಲಿ ಭಾರತದ ಮೊದಲ EXIM ಶಿಪ್ಪಿಂಗ್ ಕಂಟೈನರ್ ಎಲ್ಲಿ ಅನಾವರಣಗೊಂಡಿತು? ಉತ್ತರ, ದಾದ್ರಿ, ಉತ್ತರ ಪ್ರದೇಶ, ಜುಲೈ 3, 2026. 13, ಭಾರತದ ಮೊದಲ ಬ್ರೈಲ್ ಲೈಬ್ರರಿ ಯಾವ ನಗರದಲ್ಲಿ ಸ್ಥಾಪನೆಯಾಯಿತು? ಉತ್ತರ, ಲಕ್ನೋ, ಉತ್ತರ ಪ್ರದೇಶ. 14, 2026ರಲ್ಲಿ ಭಾರತದ ಮೊದಲ ಮಹಿಳಾ ಕಾರ್ಯದರ್ಶಿ ಯಾರು? ಉತ್ತರ, ನಂದಿನಿ ಚಕ್ರವರ್ತಿ, ಪಶ್ಚಿಮ ಬಂಗಾಳ. 15, ಭಾರತದ ಮೊದಲ ಮಹಿಳಾ ಉಪಮುಖ್ಯಮಂತ್ರಿ ಯಾರು? ಮಹಾರಾಷ್ಟ್ರ, ಸುನೇತ್ರಾ ಪವಾರ್. 16, 2026ರಲ್ಲಿ ಭಾರತದ ಮೊದಲ AI ಮತ್ತು ಮಿಷಿನ್ ಲರ್ನಿಂಗ್ ನೀತಿಯನ್ನು ಯಾವ ರಾಜ್ಯದಲ್ಲಿ ಅನುಮೋದಿಸಿತು? ಅಂದರೆ ಯಾವ ರಾಜ್ಯ ಅನುಮೋದಿಸಿತು? ಉತ್ತರ, ರಾಜಸ್ಥಾನ್. 17, ಭಾರತದ ಮೊದಲ PM ಮಿತ್ರ ಅಂದರೆ MITRA ಫಾರ್ಗ್ ನೆನ್ಪಿಟ್ಕೊಳ್ಳಿ ನೀಟಾಗಿ, ಯಾವ ರಾಜ್ಯದಲ್ಲಿ ಸ್ಥಾಪನೆಯಾಗುತ್ತಿದೆ? ಉತ್ತರ, ಮಧ್ಯಪ್ರದೇಶ. 18, 2026ರಲ್ಲಿ ಭಾರತದ ಮೊದಲ ಸೌರಶಕ್ತಿ ATM ವ್ಯಾನ್ ಅನ್ನು ಯಾವ ಬ್ಯಾಂಕ್ ಪರಿಚಯಿಸಿತು? ಉತ್ತರ, ತ್ರಿಪುರಾ ಗ್ರಾಮೀಣ ಬ್ಯಾಂಕ್. 19, ಭಾರತದ ಮೊದಲ ಮಹಿಳಾ ಮುಖ್ಯ ನ್ಯಾಯಮೂರ್ತಿ ಮೇಘಾಲಯ ಹೈಕೋರ್ಟ್ ಯಾರು? ಉತ್ತರ, ನ್ಯಾಯಮೂರ್ತಿ ರೇವತಿ ಮೋಹಿತೆ ಡೇರೆ. 20, 2026ರಲ್ಲಿ ಭಾರತದ ಮೊದಲ ರಾಜ್ಯ ನಿಧಿಯ BSL-4 ಬಯೋಸೇಫ್ಟಿ ಲ್ಯಾಬ್ ಎಲ್ಲಿ ಸ್ಥಾಪನೆಯಾಯಿತು? ಉತ್ತರ, ಗಾಂಧಿನಗರ್, ಗುಜರಾತ್. 21, ಭಾರತದ ಮೊದಲ ಓಪನ್ ಸೀ ಮರೀನ್ ಫಿಶ್ ಫಾರ್ಮಿಂಗ್ ಯೋಜನೆ ಎಲ್ಲಿ ಆರಂಭವಾಯಿತು? ಉತ್ತರ, ಅಂಡಮಾನ್ ಸಮುದ್ರ. 22, 2026ರಲ್ಲಿ ಭಾರತದ ಮೊದಲ ಮಹಿಳಾ ಪೈಲಟ್ ರುದ್ರ ಹೆಲಿಕಾಪ್ಟರ್ ಯಾರು? ಉತ್ತರ, ಹನ್ಸದ್ ಶರ್ಮಾ. 23, ಭಾರತದ ಮೊದಲ ಡಿಜಿಟಲ್ FPI ಲೈಸೆನ್ಸ್ ಯಾವ ಬ್ಯಾಂಕ್ ನೀಡಿತು? ಉತ್ತರ, ಕೋಟಕ್ ಮಹೀಂದ್ರಾ ಬ್ಯಾಂಕ್. 24, 2026ರಲ್ಲಿ ಭಾರತದ ಮೊದಲ ಮಹಿಳಾ ನೇತೃತ್ವದ ಕೈಗಾರಿಕಾ ಪಾರ್ಕ್ ಯಾವ ರಾಜ್ಯದಲ್ಲಿ ಉದ್ಘಾಟನೆಯಾಯಿತು?
ಉತ್ತರ ಕರ್ನಾಟಕ. 25 ಭಾರತದ ಮೊದಲ UAV ಟೆಸ್ಟಿಂಗ್ ಮತ್ತು ಇನೋವೇಷನ್ ಕಾರಿಡಾರ್ ಎಲ್ಲಿ ಘೋಷಿಸಲಾಯಿತು? ಉತ್ತರ ರಾಂಗೆಲುಂಡ ವಿಮಾನ ನಿಲ್ದಾಣ, ಒಡಿಸ್ಸಾ. ನೋಡಿ, ಈಗ 1ರಿಂದ 25ರವರೆಗೆ ನಾವು ರಾಷ್ಟ್ರೀಯ ಘಟನೆಗಳ ಬಗ್ಗೆ ನೋಡಿದ್ವಿ. ಅಂದರೆ ರಾಷ್ಟ್ರೀಯ ಘಟನೆಗಳು. ಇನ್ಮೇಲೆ ಭಾಗ 2ರಲ್ಲಿ ನಾವು 26ರಿಂದ 40 ಕ್ವಶನ್ವರೆಗೆ ಅಂತಾರಾಷ್ಟ್ರೀಯ ಘಟನೆಗಳ ಬಗ್ಗೆ ನೋಡೋಣ. 26 2026ರಲ್ಲಿ USA ಯಾವ ಸಂಸ್ಥೆಯಿಂದ ಹೊರಗುಳಿಯಿತು? ಉತ್ತರ ವಿಶ್ವ ಆರೋಗ್ಯ ಸಂಸ್ಥೆ, WHO, ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್. 27 2026ರಲ್ಲಿ ಇರಾನ್ನ ಸರ್ವೋಚ್ಚ ನಾಯಕ ಯಾರು ನಿಧನರಾದರು? ಉತ್ತರ ಆಯತುಲ್ಲಾ ಅಲಿ ಖಮೇನಿ, ಫೆಬ್ರವರಿ 28, 2026. 28 2026ರಲ್ಲಿ ಯಾವ ದೇಶವು ಸಾಮಾಜಿಕ ಮಾಧ್ಯಮವನ್ನು 16 ವರ್ಷದೊಳಗಿನ ಮಕ್ಕಳಿಗೆ ನಿಷೇಧಿಸಿತು? ಉತ್ತರ ಸ್ಪೇನ್. 29 2026ರಲ್ಲಿ ಯಾವ ದೇಶವು 75 ದೇಶಗಳಿಗೆ ವೀಸಾ ನಿಷೇಧ ವಿಧಿಸಿತು? ಉತ್ತರ USA. 30 2026ರಲ್ಲಿ ಯಾವ ದೇಶವು 66 ಅಂತಾರಾಷ್ಟ್ರೀಯ ಸಂಸ್ಥೆಗಳಿಂದ ಹೊರಗುಳಿಯಿತು? ISA ಸೇರಿದಂತೆ. ಉತ್ತರ USA. 31 2026ರಲ್ಲಿ ಯಾವ ದೇಶವು ತನ್ನ ಮೊದಲ ಸ್ವದೇಶಿ ಜಲಾಂತರ್ಗಾಮಿ ನಾರ್ವಾಲ್ನ ಸಮುದ್ರ ಪರೀಕ್ಷೆಯನ್ನು ಪೂರ್ಣಗೊಳಿಸಿತು? ಉತ್ತರ ತೈವಾನ್. 32 2026ರಲ್ಲಿ ಯಾವ ದೇಶವು 6100ಕ್ಕೂ ಹೆಚ್ಚು ಕೈದಿಗಳನ್ನು ಬಿಡುಗಡೆ ಮಾಡಿತು ಸ್ವಾತಂತ್ರ್ಯ ದಿನಾಚರಣೆಯಂದು? ಉತ್ತರ ಮ್ಯಾನ್ಮಾರ್. 33 2026ರಲ್ಲಿ ಯಾವ ದೇಶದ ಅಧ್ಯಕ್ಷ ನಿಕೋಲಸ್ ಮದುರೋ ಅವರನ್ನು US ಸೇನೆ ಬಂಧಿಸಿತು? ಉತ್ತರ ವೆನಿಜುವೆಲಾ. 34 2026ರಲ್ಲಿ ಯಾವ ದೇಶದ ವಿರೋಧಿ ಪಕ್ಷದ ನಾಯಕಿ ಮಾರಿಯಾ ಕೊರಿನಾ ಮಚಾಡೋ ನೊಬೆಲ್ ಶಾಂತಿ ಪ್ರಶಸ್ತಿಯನ್ನು ಯಾರಿಗೆ ನೀಡಿದರು? ಉತ್ತರ ಡೊನಾಲ್ಡ್ ಟ್ರಂಪ್. 35 2026ರಲ್ಲಿ ಯಾವ ದೇಶದ ಅಧ್ಯಕ್ಷ ಯೂನ್ ಸುಕ್ ಯೋಲ್ ಅವರಿಗೆ 5 ವರ್ಷಗಳ ಜೈಲು ಶಿಕ್ಷೆ ವಿಧಿಸಲಾಯಿತು? ಉತ್ತರ ದಕ್ಷಿಣ ಕೊರಿಯಾ. 36 2026ರಲ್ಲಿ ಯಾವ ದೇಶವು ಮೊದಲ ಖಾಸಗಿ ಬಾಹ್ಯಾಕಾಶ ನಿಲ್ದಾಣ ಹೆವೆನ್ 1 ಅನ್ನು ಅಭಿವೃದ್ಧಿಪಡಿಸಿತು? ಉತ್ತರ USA. 37 2026ರಲ್ಲಿ ಯಾವ ದೇಶವು ಯುರೋ ಕರೆನ್ಸಿಯನ್ನು ಅಳವಡಿಸಿಕೊಂಡಿತು? ಉತ್ತರ ಬಲ್ಗೇರಿಯಾ. 38 2026ರಲ್ಲಿ ಯಾವ ದೇಶವು ಇಂಡೋನೇಷ್ಯಾದ ಜಾವಾ ದ್ವೀಪದಲ್ಲಿ ಪ್ರಮುಖ ಭೂಕುಸಿತ ಸಂಭವಿಸಿತು? ಉತ್ತರ ಇಂಡೋನೇಷ್ಯಾ. 39 2026ರಲ್ಲಿ ಯಾವ ದೇಶವು 2026-28 ಅಂದರೆ 2026-28ರವರೆಗೆ ಅವಧಿಗೆ CCDB ಅಧ್ಯಕ್ಷ ಸ್ಥಾನವನ್ನು ಪಡೆಯಿತು? ಉತ್ತರ ಭಾರತ. ನೋಡಿ, ಕಾಮನ್ ಸೈಟೀರಿಯಾ ಡೆವಲಪ್ಮೆಂಟ್ ಬೋರ್ಡ್. 40 2026ರಲ್ಲಿ ಯಾವ ದೇಶವು ವೆನಿಜುವೆಲಾ ಕಾಂಕೆ ಸಂತುರೈ ಬಂದರು ನವೀಕರಣಕ್ಕೆ 60 ದಶಲಕ್ಷ ನೆರವು ಘೋಷಿಸಿತು? ಉತ್ತರ ಭಾರತ ಶ್ರೀಲಂಕಾಕ್ಕೆ. ಇನ್ನು ಭಾಗ 3ರಲ್ಲಿ ನಾವು ಕ್ರೀಡೆಗೆ ಸಂಬಂಧಪಟ್ಟಂತಹ ಪ್ರಶ್ನೋತ್ತರಗಳು ನೋಡೋಣ. 41ರಿಂದ ಹಿಡಿದು 60 ಪ್ರಶ್ನೆಗಳಿವೆ. 41 2026ರ ICC T20 ವಿಶ್ವಕಪ್ಪನ್ನು ಯಾವ ದೇಶ ಗೆದ್ದಿತು? ಉತ್ತರ ಭಾರತ. ನ್ಯೂಜಿಲೆಂಡ್ ವಿರುದ್ಧ 96 ರನ್ಗಳಿಂದ ಗೆಲುವನ್ನು ಇದು ಪಡೆದುಕೊಂಡಿತು. 42 2026 IPL ಚಾಂಪಿಯನ್ ಯಾವ ತಂಡ? ಉತ್ತರ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು, RCB, ನಾಯಕ ರಜತ್ ಪಟಿದಾರ್. 43 2026 WPL ವುಮೆನ್ಸ್ ಪ್ರೀಮಿಯರ್ ಲೀಗ್ ಚಾಂಪಿಯನ್ ಯಾವ ತಂಡ? ಉತ್ತರ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು, RCB. 44 2026 U19 ಕ್ರಿಕೆಟ್ ವಿಶ್ವಕಪ್ ವಿಜೇತ ಯಾವ ದೇಶ? ಉತ್ತರ ಭಾರತ, 6ನೇ ಬಾರಿ. 45 2026 U19 ಕ್ರಿಕೆಟ್ ವಿಶ್ವಕಪ್ ಫೈನಲ್ನಲ್ಲಿ ಭಾರತ ಯಾವ ದೇಶವನ್ನು ಸೋಲಿಸಿತು? ಉತ್ತರ ಇಂಗ್ಲೆಂಡ್. 46 2026 U19 ಕ್ರಿಕೆಟ್ ವಿಶ್ವಕಪ್ನಲ್ಲಿ ಮ್ಯಾನ್ ಆಫ್ ದಿ ಮ್ಯಾಚ್ ಮತ್ತು ಸರಣಿ ಪ್ರಶಸ್ತಿ ಯಾರಿಗೆ ದೊರೆತಿದೆ? ಉತ್ತರ ವೈಭವ್ ಸೂರ್ಯವಂಶಿ. 47 2026 ಆಸ್ಟ್ರೇಲಿಯಾ ಓಪನ್ ಪುರುಷರ ಸಿಂಗಲ್ಸ್ ವಿಜೇತ ಯಾರು? ಉತ್ತರ ಕಾರ್ಲೋಸ್ ಆಲ್ಕ್ರಾಜ್. 48 2026 ಆಸ್ಟ್ರೇಲಿಯನ್ ಓಪನ್ ಮಹಿಳಾ ಸಿಂಗಲ್ಸ್ ವಿಜೇತ ಯಾರು? ಎಲೆನಾ ರೈಬಕಿನಾ. 49 2026 ನಾರ್ವೆ ಚೆಸ್ ಟೂರ್ನಿಯನ್ನು ಗೆದ್ದ ಮೊದಲ ಭಾರತೀಯ ಯಾರು? ಉತ್ತರ ಆರ್ ಪ್ರಜ್ಞಾನಂದ. 50 2026ರಲ್ಲಿ 400 ಗ್ರ್ಯಾಂಡ್ ಸ್ಲ್ಯಾಮ್ ಪಂದ್ಯಗಳನ್ನು ಗೆದ್ದ ಮೊದಲ ಆಟಗಾರ ಯಾರು?
ಉತ್ತರ ನೊವಾಕ್ ಜೋಕೋವಿಕ್. 51. 2026 ವಿಜಯ್ ಹಜಾರೆ ಟ್ರೋಫಿ ಮೊದಲ ಬಾರಿ ಗೆದ್ದ ತಂಡ ಯಾವುದು? ಉತ್ತರ ವಿದರ್ಭ ಸೌರಾಷ್ಟ್ರವನ್ನು ಸೋಲಿಸಿ. 52. 2026ರಲ್ಲಿ ಭಾರತದ 92ನೇ ಚೆಸ್ ಗ್ರ್ಯಾಂಡ್ ಮಾಸ್ಟರ್ ಯಾರು? ಉತ್ತರ ಆರ್.ಎನ್. ವೈಷ್ಣವ್. 53. 2026ರಲ್ಲಿ ಯಾವ ಕ್ರೀಡಾಪಟು BBC ಇಂಡಿಯನ್ ಸ್ಪೋರ್ಟ್ಸ್ ವುಮನ್ ಆಫ್ ದಿ ಇಯರ್ 2025 ಪ್ರಶಸ್ತಿ ಪಡೆದವರು? ಉತ್ತರ ಸ್ಮೃತಿ ಮಂಧಾನ. 54. 2026ರಲ್ಲಿ ಯಾವ ರಾಜ್ಯದ ಮಹಿಳಾ ತಂಡ ಪ್ಯಾರಾ ಥ್ರೋಬಾಲ್ ರಾಷ್ಟ್ರೀಯ ಚಿನ್ನ ಗೆದ್ದಿತು? ಉತ್ತರ ಜಾರ್ಖಂಡ್. 55. 2026 SAFF U19 ಮಹಿಳಾ ಫುಟ್ಬಾಲ್ ಚಾಂಪಿಯನ್ ಯಾವ ದೇಶ? ಉತ್ತರ ಭಾರತ ಬಾಂಗ್ಲಾದೇಶವನ್ನು ಸೋಲಿಸಿ. 56. 2026ರಲ್ಲಿ ಯಾವ ರಾಜ್ಯದ ಪುರುಷರು ಮತ್ತು ಮಹಿಳೆಯರು 58ನೇ ಸೀನಿಯರ್ ನ್ಯಾಷನಲ್ ಖೋ-ಖೋ ಚಾಂಪಿಯನ್ಶಿಪ್ಪನ್ನು ಗೆದ್ದರು? ಉತ್ತರ ರೈಲ್ವೆ ಪುರುಷರು ಮತ್ತು ಮಹಾರಾಷ್ಟ್ರ ಮಹಿಳೆಯರು. 57. 2026ರಲ್ಲಿ ಯಾವ ರಾಜ್ಯದ ಮಹಿಳಾ ತಂಡ 72ನೇ ಸೀನಿಯರ್ ನ್ಯಾಷನಲ್ ಮಹಿಳಾ ಕಬಡ್ಡಿ ಚಾಂಪಿಯನ್ಶಿಪ್ ಗೆದ್ದಿತು? ಉತ್ತರ ಹರಿಯಾಣ. 58. 2026ರಲ್ಲಿ ಯಾವ ರಾಜ್ಯದ ಕಬಡ್ಡಿ ಚಾಂಪಿಯನ್ಸ್ ಲೀಗ್ ಮೊದಲ ಆವೃತ್ತಿಯನ್ನು ಆಯೋಜಿಸಲಿದೆ? ಉತ್ತರ ಹರಿಯಾಣ ಸ್ಪೋರ್ಟ್ಸ್ ಯೂನಿವರ್ಸಿಟಿ. 59. 2026ರಲ್ಲಿ ಯಾವ ಕ್ರೀಡಾಪಟು ಡಕಾರ್ ರಾಲಿಯಲ್ಲಿ 7ನೇ ಬಾರಿ ಭಾಗವಹಿಸುತ್ತಿದ್ದಾರೆ? ಉತ್ತರ ಹರಿತ್ ನೊಹೋಮ್. 60. 2026ರಲ್ಲಿ ಯಾವ ಕ್ರೀಡಾಪಟು ಬಜಾಜ್ ಪುಣೆ ಗ್ರ್ಯಾಂಡ್ ಟೂರ್ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ನೇಮಕಗೊಂಡರು? ಉತ್ತರ MS ಧೋನಿ. ಭಾಗ 4 ನಿಯಮಗಳು ಮತ್ತು ನೇಮಕಾತಿಗಳಿಗೆ ಸಂಬಂಧಪಟ್ಟಂಗೆ 61ರಿಂದ 75ರವರೆಗೆ ಪ್ರಶ್ನೋತ್ತರಗಳಿವೆ. 61. 2026ರಲ್ಲಿ ಭಾರತದ 31ನೇ ಸೇನಾ ಮುಖ್ಯಸ್ಥರಾಗಿ ಯಾರು ನೇಮಕಗೊಂಡರು? ಉತ್ತರ ಜನರಲ್ ಧೀರಜ್ ಸೇಠ್. ಜೂನ್ 30, 2026. 62. 2026ರಲ್ಲಿ ಭಾರತದ 3ನೇ CDS ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಯಾರು? ಉತ್ತರ ಜನರಲ್ NS ರಾಜ ಸುಬ್ರಹ್ಮಣಿ. ಮೇ 31, 2026ರವರೆಗೆ. 63. 2026ರಲ್ಲಿ ಭಾರತದ ವಾಯುಪಡೆಯ ಉಪಮುಖ್ಯಸ್ಥರಾಗಿ ಯಾರು ನೇಮಕಗೊಂಡರು? ಉತ್ತರ ಏರ್ ಮಾರ್ಷಲ್ ನಾಗೇಶ್ ಕಪೂರ್. 64. 2026ರಲ್ಲಿ ಭಾರತದ ಸೇನೆಯ ಉಪಮುಖ್ಯಸ್ಥರಾಗಿ ಯಾರು ನೇಮಕಗೊಂಡರು? ಉತ್ತರ ಲೆಫ್ಟಿನೆಂಟ್ ಜನರಲ್ ಧೀರಜ್ ಸೇಠ್. 65. 2026ರಲ್ಲಿ NIA ಅಂದರೆ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ನಿರ್ದೇಶಕರಾಗಿ ಯಾರು ನೇಮಕಗೊಂಡರು? ಉತ್ತರ ರಾಕೇಶ್ ಅಗರ್ವಾಲ್. 66. 2026ರಲ್ಲಿ ITBP ನಿರ್ದೇಶಕರಾಗಿ ಯಾರು ನೇಮಕಗೊಂಡರು? ಉತ್ತರ ಶತ್ರುಜಿತ್ ಕಪೂರ್. 67. 2026ರಲ್ಲಿ BSF ನಿರ್ದೇಶಕರಾಗಿ ಯಾರು ನೇಮಕಗೊಂಡರು? ಉತ್ತರ ಪ್ರವೀಣ್ ಕುಮಾರ್. 68. 2026ರಲ್ಲಿ ಭಾರತೀಯ ಮಹಿಳಾ ಹಾಕಿ ತಂಡದ ಮುಖ್ಯ ಕೋಚ್ ಆಗಿ ಯಾರು ಮರು ನೇಮಕಗೊಂಡರು? ಉತ್ತರ ಸ್ಪೋರ್ಟ್ ಮ್ಯಾರಿಜ್ನೆ ನೆದರ್ಲ್ಯಾಂಡ್ಸ್. 69. 2026ರಲ್ಲಿ GAIL ಇಂಡಿಯಾ ಲಿಮಿಟೆಡ್ CMD ಯಾರು? ಉತ್ತರ ದೀಪಕ್ ಗುಪ್ತಾ. 70. 2026ರಲ್ಲಿ ಗಿಫ್ಟ್ ಸಿಟಿ ಅಂದರೆ GIFT ಸಿಟಿ ಕಂಪನಿ ಲಿಮಿಟೆಡ್ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡರು? ಉತ್ತರ ಉದಯ್ ಕೋಟಕ್. 71. 2026ರಲ್ಲಿ ICICI ಬ್ಯಾಂಕ್ MD ಮತ್ತು CEO ಯಾರು ಮರು ನೇಮಕಗೊಂಡರು? ಉತ್ತರ ಸಂದೀಪ್ ಬಕ್ಷಿ. 72. 2026ರಲ್ಲಿ ಇಂಡಸ್ ಇಂಡ್ ಬ್ಯಾಂಕ್ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡರು? ಉತ್ತರ ಅರಿಜಿತ್ ಬಸು. 73. 2026ರಲ್ಲಿ ಜನರಲ್ ಇನ್ಶೂರೆನ್ಸ್ ಕೌನ್ಸಿಲ್ CEO ಯಾರು? ಉತ್ತರ ಡಾಕ್ಟರ್ S ಪ್ರಕಾಶ್. 74. 2026ರಲ್ಲಿ CVC ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನರ್ ಹೊಸ ವಿಜಿಲೆನ್ಸ್ ಕಮಿಷನರ್ ಯಾರು? ಉತ್ತರ ಪ್ರವೀಣ್ ವಶಿಷ್ಠ. 75. 2026ರಲ್ಲಿ ದೂರದರ್ಶನ ನ್ಯೂಸ್ DD ನ್ಯೂಸ್ ನಿರ್ದೇಶಕರಾಗಿ ಯಾರು ನೇಮಕಗೊಂಡರು? ಉತ್ತರ ಮಮತಾ ವರ್ಮಾ. ಭಾಗ 5 ಪ್ರಶಸ್ತಿಗಳು ಮತ್ತು ಗೌರವಗಳು 76ರಿಂದ 90. 76.
2020ರಲ್ಲಿ ಯಾರಿಗೆ ಅಶೋಕ ಚಕ್ರ ಪ್ರಶಸ್ತಿ ನೀಡಲಾಯಿತು? ISS ಭೇಟಿಯ ನಂತರ. ಉತ್ತರ ಗ್ರೂಪ್ ಕ್ಯಾಪ್ಟನ್ ಶುಭಾನು ಶುಕ್ಲಾ. 2026ರಲ್ಲಿ ಯಾರಿಗೆ ಪದ್ಮಶ್ರೀ ಪ್ರಶಸ್ತಿ ನೀಡಲಾಯಿತು? ಕ್ರಿಕೆಟ್. ಉತ್ತರ ರೋಹಿತ್ ಶರ್ಮಾ ಮತ್ತು ಹರ್ಮನ್ಪ್ರೀತ್ ಕೌರ್. 78. 2026ರಲ್ಲಿ ಯಾರಿಗೆ ಗ್ರಾಮಿ ಪ್ರಶಸ್ತಿ ನೀಡಲಾಯಿತು? ಆಡಿಯೋ ಬುಕ್ ವರ್ಗ್. ಉತ್ತರ ದಲೈ ಲಾಮಾ. 79. 2026ರಲ್ಲಿ ಗ್ಲೋಬಲ್ ಟೀಚರ್ ಪ್ರೈಸ್ ಯಾರಿಗೆ ದೊರೆತಿದೆ? ಉತ್ತರ ರುವಾಲ್ ನಾಗಿ. 80. 2026ರಲ್ಲಿ ಯಾರಿಗೆ ಸಂಗೀತ ಕಲಾನಿಧಿ ಪ್ರಶಸ್ತಿ ನೀಡಲಾಯಿತು? ಉತ್ತರ RK ಶ್ರೀರಾಮ್ಕುಮಾರ್ ವೈಲಿನ್. 81. 2026ರಲ್ಲಿ ಯಾರಿಗೆ ನೃತ್ಯ ಕಲಾನಿಧಿ ಪ್ರಶಸ್ತಿ ನೀಡಲಾಯಿತು? ಉತ್ತರ ಊರ್ಮಿಳಾ ಸತ್ಯನಾರಾಯಣ್ ಭರತನಾಟ್ಯ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ದು. 82. 2026ರಲ್ಲಿ IFFCO ಸಾಹಿತ್ಯ ಸಮ್ಮಾನ್ 2025 ಯಾರಿಗೆ ದೊರೆತಿದೆ? ಉತ್ತರ ಮೈತ್ರಿ ಪುಷ್ಪ. 83. 2026ರಲ್ಲಿ ಯಾರಿಗೆ ಅತಿ ವಿಶಿಷ್ಟ ರೈಲ್ ಸೇವಾ ಪುರಸ್ಕಾರ 2025 ನೀಡಲಾಯಿತು? ಮಾನವ ಕಳ್ಳಸಾಗಣೆಯಿಂದ 1500 ಮಕ್ಕಳನ್ನು ಉಳಿಸಿದ್ದಕ್ಕಾಗಿ, ಅಂದರೆ 1500ಕ್ಕೂ ಹೆಚ್ಚು ಮಕ್ಕಳನ್ನು ಉಳಿಸಿದ್ದಕ್ಕಾಗಿ. ಉತ್ತರ ಚಂದನಾ ಸಿನ್ಹಾ, RPF ಇನ್ಸ್ಪೆಕ್ಟರ್. 84. 2026ರಲ್ಲಿ ಪದ್ಮಶ್ರೀ ಪ್ರಶಸ್ತಿ ಪಡೆದ ಪಶ್ಚಿಮ ಬಂಗಾಳದ ಸಂತಾಲಿ ಸಾಹಿತಿ ಯಾರು? ಉತ್ತರ ರಬಿಲಾಲ್ ಟೂಡು. 85. 2026ರಲ್ಲಿ ಮರಣೋತ್ತರ ಪ್ರಶಸ್ತಿ ಪದ್ಮಶ್ರೀ ಪಡೆದ ಕೋಚ್ ಯಾರು? ಉತ್ತರ ವ್ಲಾದಿಮಿರ್ ಮೆಸ್ಟಿರಿಶ್ವಿಲಿ. ವ್ಲಾದಿಮಿರ್ ಮೆಸ್ಟಿರಿಶ್ವಿಲಿ. 86. 2026ರಲ್ಲಿ ಯಾರಿಗೆ ವಿಶಿಷ್ಟ ಸೇವಾ ಪದಕ ನೀಡಲಾಯಿತು? ಭಾರತೀಯ ಕೋಸ್ಟ್ ಗಾರ್ಡ್. ಉತ್ತರ DIG KS ಸೀತಾರಾಮ್. 87. 2026ರಲ್ಲಿ ಯಾರಿಗೆ ವೈಲಿ ರಿಸರ್ಚ್ ಹೀರೋಸ್ ಪ್ರೈಸ್ 2025 ಪಡೆದ ಮೊದಲ ವ್ಯಕ್ತಿ ಯಾರು? ಉತ್ತರ ಡಾಕ್ಟರ್ ಚಂದ್ರಕಾಂತ್ ಲಹರಿಯಾ. 88. 2026ರಲ್ಲಿ ICS ಮಹಿಳಾ ಪ್ಲೇಯರ್ ಆಫ್ ದಿ ಮಂತ್ ಯಾರು? ಉತ್ತರ ಲಾರಾ ಓಲ್ವಾಲ್ಡ್ಸ್, ದಕ್ಷಿಣ ಆಫ್ರಿಕಾದವರು. 89. 2026ರಲ್ಲಿ ಭಾರತದ ಮೊದಲ ಈಶಾನ್ಯ ಮಹಿಳೆ OTA ಗ್ವಾಲಿಯರ್ನಲ್ಲಿ ಚಿನ್ನ ಗೆದ್ದವರು ಯಾರು? ಉತ್ತರ ಲೆಫ್ಟಿನೆಂಟ್ ಸುಧಾ. 90. 2026ರಲ್ಲಿ 10M ಅಂದರೆ 10M ಏರ್ ರೈಫಲ್ನಲ್ಲಿ ಏಷ್ಯನ್ ಚಾಂಪಿಯನ್ಶಿಪ್ನಲ್ಲಿ ಕಂಚು ಗೆದ್ದ ಗರ್ಭಿಣಿ ಕ್ರೀಡಾಪಟು ಯಾರು? ಉತ್ತರ ಮೇಘನಾ ಸಂಚನಾರ್, 8 ತಿಂಗಳ ಗರ್ಭಿಣಿಯವರು. ಇನ್ನು ಭಾಗ 6ರಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ 91ರಿಂದ 100 ಪ್ರಶ್ನೆಗಳನ್ನು ರೆಡಿ ಮಾಡಿದ್ದೀನಿ. 91. 2026ರಲ್ಲಿ ಭಾರತೀಯ ವಿಜ್ಞಾನಿಗಳು ಯಾವ ಪ್ಲಾಟ್ಫಾರ್ಮ್ ಅನ್ನು ಅಭಿವೃದ್ಧಿಪಡಿಸಿದರು? ಗರ್ಭಧಾರಣೆ ಸಂಶೋಧನೆ. ಉತ್ತರ ಪ್ಲಾಸೆಂಟಾ ಆನ್ ಚಿಪ್, ಮುಂಬೈ. 92. 2026ರಲ್ಲಿ ಗೂಗಲ್ ಯಾವ AI ಟೂಲನ್ನು ಬಿಡುಗಡೆ ಮಾಡಿತು? ಉತ್ತರ ಆಲ್ಫಾ ಜಿನೋಮ್. 93. 2026ರಲ್ಲಿ ಯಾವ ವಿಶ್ವವಿದ್ಯಾನಿಲಯದ ಭೌತಶಾಸ್ತ್ರಜ್ಞರು ಹೊಸ ಎಕ್ಸೋಟಿಕ್ ಕ್ವಾಂಟಮ್ ಸ್ಟೇಟನ್ನು ಸೃಷ್ಟಿಸಿದರು? ಉತ್ತರ ಇನ್ಸ್ಬ್ರಕ್ ವಿಶ್ವವಿದ್ಯಾಲಯ, ಆಸ್ಟ್ರಿಯಾ. 94. 2026ರಲ್ಲಿ ಭಾರತದ ಮೊದಲ ಪೇಪರ್ಲೆಸ್ ಜಿಲ್ಲಾ ನ್ಯಾಯಾಲಯ ಎಲ್ಲಿ ಉದ್ಘಾಟನೆಯಾಯಿತು? ಉತ್ತರ ಕಲ್ಪೆಟಾ, ಕೇರಳದಲ್ಲಿದೆ. 95. 2026ರಲ್ಲಿ ಭಾರತದ ಮೊದಲ ಡಿಜಿಟಲ್ ಜನಗಣತಿ ಯಾವ ವರ್ಷ ನಡೆಯಲಿದೆ? ಉತ್ತರ 2027. 96. 2026ರಲ್ಲಿ ಭಾರತದ ಮೊದಲ AI ಯೂನಿವರ್ಸಿಟಿ ಯಾವ ರಾಜ್ಯದಲ್ಲಿ ಆರಂಭವಾಗಲಿದೆ? ಉತ್ತರ ಉತ್ತರ ಪ್ರದೇಶ್. 97. 2026ರಲ್ಲಿ ಭಾರತದ ಮೊದಲ ಕ್ವಾಂಟಮ್ ವ್ಯಾಲಿ ಫೌಂಡೇಶನ್ ಸ್ಟೋನ್ ಎಲ್ಲಿ ಹಾಕಲಾಯಿತು? ಉತ್ತರ ಅಮರಾವತಿ, ಆಂಧ್ರ ಪ್ರದೇಶ್. 98. 2026ರಲ್ಲಿ DRDO ಯಾವ ರಾಕೆಟ್ ಸಿಸ್ಟಮನ್ನು ಯಶಸ್ವಿಯಾಗಿ ಪರೀಕ್ಷಿಸಿತು? ಉತ್ತರ ಸೂರ್ಯಾಸ್ತ್ರ ರಾಕೆಟ್ ಸಿಸ್ಟಮ್. 99. 2026ರಲ್ಲಿ ಭಾರತದ ಮೊದಲ LRASHM ಕ್ಷಿಪಣಿಯನ್ನು ಸರಿಯಾಗಿ ನೆನಪಿಟ್ಟುಕೊಳ್ಳಿ, ಇದನ್ನು ಯಾರು ತಯಾರಿಸಿದರು? ಉತ್ತರ DRDO. 100ನೇ ಪ್ರಶ್ನೆ, ಕೊನೆಯ ಪ್ರಶ್ನೆ. 2026ರಲ್ಲಿ ಭಾರತದ ಮೊದಲ ಬ್ರಹ್ಮಾಸ್ತ್ರ ಕ್ಷಿಪಣಿ ರಫ್ತು ಒಪ್ಪಂದ ಯಾವ ದೇಶದೊಂದಿಗೆ? ಉತ್ತರ ವಿಯೆಟ್ನಾಂ. ನೋಡಿ,
629 ದಶಲಕ್ಷದವರೆಗೆ. ನೋಡಿ, ಇದರಲ್ಲಿ 1ರಿಂದ 100 ಪ್ರಶ್ನೆಗಳನ್ನು ರೆಡಿ ಮಾಡಿದ್ದೀನಿ. ಸ್ಪರ್ಧಾತ್ಮಕ ಪರೀಕ್ಷೆ ತಯಾರಿಗೆ ಓದ್ತಿರುವಂತಹ ಎಲ್ಲ ಅಭ್ಯರ್ಥಿಗಳಿಗೂ ಒಳ್ಳೆಯದಾಗಲಿ. ಭಗವಂತ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಆಲ್ ದ ಬೆಸ್ಟ್. ಎಲ್ಲರಿಗೂ ನಮಸ್ಕಾರ.